ನಮಸ್ತೆ. ಇವತ್ತು ಮೇಥಿ ರೊಟ್ಟಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೇಥಿ ಮೇನ್ ಇಂಗ್ರೀಡಿಯೆಂಟ್ಸು, ಈರುಳ್ಳಿ, ರೆಸ್ಟ್ ಆಫ್ ದ ಥಿಂಗು ಎಲ್ಲ ಸಿಂಪಲ್ಲು. ಅದನ್ನು ಕಟ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳೋದು. ಫಸ್ಟು ಪ್ಯಾನ್ಗೆ ಆಯಿಲ್ ಹಾಕೋದು. ಎನಿ ಚಾಯ್ಸ್ ಆಫ್ ಯುವರ್ ಆಯಿಲ್, ಇಟ್ಸ್ ಫೈನ್. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಬಂದುಬಿಟ್ಟು ಕಡಲೆಬೇಳೆ, ಜೀರಿಗೆ ಮತ್ತು ಸಾಸಿವೆ, ಲಿಟಲ್ ಬಿಟ್ ಸಾಲ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಒಟ್ಟಿಗೆ ಹಾಕ್ತಾಯಿದ್ದೀನಿ. ಹೀಗೆಲ್ಲ ಮಾಡಿಕೊಂಡು ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊಳ್ಳೋದು. ಶಾಲೋ ಫ್ರೈ ಇಸ್ ಫೈನ್. ಆಮೇಲೆ ಆನಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ರೊಟ್ಟಿಗೆ ಆಗ ಸಿಗಲ್ಲ. ಆಮೇಲೆ ಚಿಲ್ಲಿ ಬೇಕು ನಿಮಗೆ ಎಷ್ಟು ಸ್ಪೈಸಿ ಲೆವೆಲ್ ಬೇಕು ಹಾಗೆ, ಮತ್ತು ಕರಿ ಲೀಫು, 2 ಹ್ಯಾಂಡ್ಸ್ಫುಲ್ ಆಫ್ ಮೇಥಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿಗೆ, ಆಗ ರೊಟ್ಟಿ ಕಟ್ ಆಗಲ್ಲ. ಓಕೆನಾ. ಇದು ರೈಸ್ ಇದು ಮಾಡ್ತೀನಿ. ಈ ಥರ ಎಲ್ಲ ಶಾಲೋ ಫ್ರೈ ಎಲ್ಲ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು, ಲಿಟಲ್ ಬಿಟ್ ಸಾಲ್ಟ್ ಇಸ್ ಫೈನಾ, ಹೀಗೆ ಶಾಲೋ ಫ್ರೈ ಎಲ್ಲ ಮಾಡ್ಕೊಂಡು ಆಫ್ ಮಾಡ್ಕೊಳ್ಳೋದು. ಇದಕ್ಕೆ 2 ಕಪ್ಸ್ ಆಫ್ ರೈಸ್ ಫ್ಲೋರ್ನ ಇಟ್ಕೊಂಡಿದ್ದೀನಿ. ಇದು ಈಗ 2 ಕಪ್ಸ್ ಮತ್ತು 2 ಕಪ್ಸ್ ಆಫ್ ರೈಸ್ ಫ್ಲೋರು ನಮಗೆ ಟೋಟಲ್ 6 ರೊಟ್ಟಿ ಆಗುತ್ತೆ. ಇದನ್ನು ಈ ಥರ ಈಗ ಆಫ್ ಮಾಡಿಕೊಂಡೇ ಇರಬೇಕು, ಒಲೆನ ಈ ಥರ ಮಿಕ್ಸ್ ಮಾಡ್ಕೊಂಡಿರೋದು. ತೆವೆ ಬಿಸಿ ಇರುತ್ತಲ್ಲ, ಸೊ ಆಯಿಲು ಸೇರ್ಕೊಳ್ಳುತ್ತೆ ಮತ್ತು ಬೈಂಡಿಂಗ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಆ ಒಲೆ ಆಫ್ ಆಗಿದ್ದಾಗ ಆ ಬಾಣಲಿನಲ್ಲೇ ಇದು ಮಾಡ್ಕೊಳ್ಳೋದು. ಆಮೇಲೆ ನೀರು ಹಾಕ್ಕೊಳ್ಳೋದು. ನೀರನ್ನ ನೋಡಿಕೊಂಡು ಹಾಕ್ಕೊಳ್ಬೇಕು, ಬಿಕಾಸ್ ಆನಿಯನ್ನು ವಾಟರ್ನ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ ಆಮೇಲೆ ಆಗ್ತಾ. ಸೊ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಸಾಫ್ಟಾಗಿ ಮಾಡ್ಕೊಳ್ಳೋದು. ಹೇಗೆ ಸಾಫ್ಟ್ನೆಸ್ ಇರಬೇಕು ಅಂದರೆ ಮುಟ್ಟಿದ್ರೆ ಹಿಂಗಿರಬೇಕು, ಇಲ್ಲ ಅದು ಇಲ್ಲ ಅಂದರೆ ರೊಟ್ಟಿ ಕಿತ್ತೋಗುತ್ತೆ. ಲೇಟರು ಇದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಎನಿಥಿಂಗ್ ಇಸ್ ಫೈನ್, ಎನಿ ಕವರ್ ಓಕೆ. ಅದಕ್ಕೆ ಈ ಥರ ಹಿಂಗೆ ಕೈಯಲ್ಲೇ ತಟ್ಕೊಬೋದು, ಅದು ಈಸಿ ತಟ್ಕೊಳ್ಳೋದು. ಹಂಗೆ ಈ ಥರ ನೀಟಾಗೆಲ್ಲ ತಟ್ಕೊಂಡು ಲಿಟಲ್ ಬಿಟ್ ತಿನ್ನೋಕೆ ತಟ್ಕೊಂಡು ಪ್ಯಾನ್ ಮೇಲೆ ಯೂಸ್ ಮಾಡಿ, ಪ್ಯಾನಲ್ಲಿ ಅದನ್ನು ಹಬೆ ಎಲ್ಲ ಬಿಸಿ ಎಲ್ಲ ಆದಮೇಲೆ ಪ್ಯಾನು ಹಿಂಗೆ ಹಾಕಿ ಆದಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡೋದು. ನಿಮಗೇನಾದರೂ ಓಕೆ ನಾನು ಎಣ್ಣೆಗೆ ಹಾಕ್ಕೊಂಡು ತಿನ್ನಬೇಕು ಅಂದರೆ ಇದನ್ನು ಬೇಕಾದರೆ ಆಯಿಲ್ಗೆ ಡೀಪ್ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ. ಹೆಲ್ತ್ ಕಾನ್ಷಿಯಸ್ ಇದ್ದರೆ ಈ ಥರ ಚಪಾತಿ ರೊಟ್ಟಿ ಬೇಯಿಸಂಗೆ ಈ ಥರ ಮೇಲೆ ಕೆಳಗೆ ಮಾಡಿಕೊಂಡು ಆಯಿಲ್ನ ಹಾಕ್ಕೊಂಡು ಇರೋದು. ಇದ್ರಲ್ಲೂ ಕ್ರಿಸ್ಪಿ ಬೇಕು ಅಂದ್ರೂ ಸಹ ಬೇಯಿಸ್ಬೋದು. ಇಷ್ಟೆಲ್ಲ ಆದಮೇಲೆ ಇದನ್ನು ಅಕ್ಕಿ ರೊಟ್ಟಿ ಬೇಡ ನನಗೆ ರಾಗಿ ರೀಪ್ಲೇಸ್ ಮಾಡ್ತೀನಿ ಅಂದರೆ ರಾಗಿ ಫ್ಲೋರ್ನು ರೀಪ್ಲೇಸ್ ಮಾಡ್ಬೋದು ಇದಕ್ಕೆ. ಆಮೇಲೆ ಫೈನಲಿ ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿ ಇರುತ್ತೆ. ಕಾಯಿ ಚಟ್ನಿ ಮಾಡಬೇಕಾದ್ರೆ ಕಡಲೆನೂ ಹಾಕ್ಕೋಬೋದು. ಫೈನಲಿ ಎಲ್ಲ ಚಟ್ನಿ ಆದಮೇಲೆ ಈ ಥರ ಸರ್ವ್ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.